ನ್ಯೂಸ್ ಲಭ್ಯ ಆಗ್ತಾ ಇದೆ. ಮಲೆನಾಡಿನಲ್ಲಿ ಮತ್ತೆ ಶುರುವಾಗಿದೆ ನಕ್ಸಲರ ಉಪಟಳ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿ ಬರ್ತಾ ಇದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಎನ್ಕೌಂಟರ್ ಮಾಡಲಾಗಿದೆ. ಹೆಬ್ರಿಯ ಕಬ್ಬಿನಾಲೆ ಅರಣ್ಯ ಪ್ರದೇಶದಲ್ಲಿ ಎನ್ಕೌಂಟರ್ ಮಾಡಲಾಗಿದೆ ಖಾಕಿ ಪಡೆಯಿಂದ. ಉಡುಪಿಯಲ್ಲಿ ಆಕ್ಟಿವ್ ಆಗಿದ್ದ ವಿಕ್ರಮ್ ಗೌಡನನ್ನ ಮಟಾಶ್ ಮಾಡಿದ್ದಾರೆ ಪೊಲೀಸರು. ನಕ್ಸಲ್ ನಿಗ್ರಹ ದಳ ಹಾಗೂ ಪೊಲೀಸರ ಜಂಟಿ ಕಾರ್ಯಾಚರಣೆಯಿಂದ ವಿಕ್ರಮ್ ಗೌಡ ಪತ್ತೆಯಾಗಿದ್ದಾನೆ. ಕಂಡಾಕ್ಷಣ ಕಂಡಲ್ಲಿ ಗುಂಡೇಟು ಅನ್ನೋ ಹಾಗೆ ಎನ್ಕೌಂಟರ್ ಮಾಡಲಾಗಿದೆ ವಿಕ್ರಮ್ನನ್ನ. ಮಲೆನಾಡಿನಲ್ಲಿ ಮತ್ತೆ ಶುರುವಾಗಿದೆ ನಕ್ಸಲರ ಉಪಟಳ. ಗುಂಡಿನ ಸದ್ದು ಕೇಳಿ ಬರ್ತಾ ಇದೆ. ನಕ್ಸಲ್ ನಾಯಕ ವಿಕ್ರಮ್ ಗೌಡನನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಭೀಮನಾಯಕ್, ಎನ್ಕೌಂಟರ್ ಮಾಡಲಾಗಿದೆ ನಕ್ಸಲ್ ನಾಯಕನನ್ನ, ಹೇಗೆ ಪತ್ತೆ ಹಚ್ಚಲಾಯಿತು, ಯಾವ ರೀತಿಯಾಗಿ ಕಾರ್ಯಾಚರಣೆ ನಡೆಸಲಾಯಿತು, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ರೋಜಾ, ಈಗ ಬಂದಿರುವಂತ ಕೆಲವೊಂದು ಮಾಹಿತಿಗಳ ಪ್ರಕಾರ ಏನು ಅಂದ್ರೆ ನಕ್ಸಲ್ ನಾಯಕರ ವಿಕ್ರಮ್ ಗೌಡ ಆ ಭಾಗ ಏನು ಉಡುಪಿ ಮತ್ತೆ ಶಿವಮೊಗ್ಗ ಗಡಿ ಭಾಗದಲ್ಲಿ ಏನು ರೇಷನ್ಗಾಗಿ ಅವರು ಬಂದಿದ್ರು ಅನ್ನುವಂತ ಮಾಹಿತಿ ಲಭ್ಯವಾಗ್ತಿರುವಂತದ್ದು. ಸುಮಾರು 5 ಜನರ ತಂಡ ರೇಷನ್ ಕಲೆಕ್ಟ್ ಗಾಗಿ ಅವರು ಬಂದಿದ್ರು. ಆಲ್ ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ರಾಜ್ಯದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಖಾಸಗಿ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ 6 ಮಂದಿ ಬಾಂಗ್ಲಾದೇಶದ ಪ್ರಜೆಗಳನ್ನ ಚಿತ್ರದುರ್ಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಎಸ್ಪಿ ರಂಜಿತ್ ಕುಮಾರ್ ಬಂಡಾರು, ಡಿವೈಎಸ್ಪಿ ದಿನಕರ್ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಇವರಲ್ಲಿ ಶೇಖ್ ಶೈಪುರ್ ರೆಹಮಾನ್, ಸುಮನ್ ಹುಸೇನ್ ಎಂಬುವವರು ಬಾಂಗ್ಲಾದೇಶದಿಂದ ಅಕ್ರಮವಾಗಿ ದೇಶದೊಳಗೆ ನುಸುಳಿರೋದು ಪಕ್ಕಾ ಆಗಿದೆ. ಇನ್ನು ವಶಕ್ಕೆ ಪಡೆದವರನ್ನ ಪೊಲೀಸರು ಚಿತ್ರದುರ್ಗದ ಕೋಟೆ ಗ್ರಾಮಾಂತರ ಠಾಣೆಯಲ್ಲಿ ಎಸ್ಪಿ ರಂಜಿತ್ ಬಂಡಾರು ನೇತೃತ್ವದಲ್ಲಿ ವಿಚಾರಣೆ ಕೂಡ ಮಾಡಲಾಗ್ತಾ ಇದೆ. ಬಹುತೇಕರ ಬಳಿ ಪಶ್ಚಿಮ ಬಂಗಾಳದ ಆಧಾರ್ ಕಾರ್ಡ್ಗಳು ಕೂಡ ಪತ್ತೆಯಾಗಿದೆ. ಕಾರ್ನ ಆಕ್ಸೆಲ್ ಕಟ್ ಆಗಿ ಡಿವೈಡರ್ಗೆ ಕಾರು ಗುದ್ದಿದ ಘಟನೆ ರಾಮನಗರ ಟೌನ್ನ ವಿನಾಯಕನಗರ ಬಳಿ ನಡೆದಿದೆ. ಕುಮಾರ್ ಎಂಬುವವರು ಕುಟುಂಬ ಸಮೇತ ಮೈಸೂರಿಗೆ ಹೋಗ್ತಾ ಇದ್ದಾಗ ಈ ಘಟನೆ ನಡೆದಿದ್ದು, ಕಾರ್ನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಸ್ಥಳಕ್ಕೆ ರಾಮನಗರ ಸಂಚಾರಿ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೋಮಣ್ಣ ಸಿಎಂ ನಡುವೆ ಮುಡಾ ಸೈಟ್ ಬಗ್ಗೆ ಚರ್ಚೆ ನಡೆದಿದೆ. ರಮಣಶ್ರೀ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ ಸಿಎಂ ಸೋಮಣ್ಣ ಮುಖಾಮುಖಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದೆಲ್ಲ ನಿಮಗೆ ಬೇಕಿತ್ತಾ? ಮೊದಲೇ ಸೈಟ್ ಕೊಡಬೇಕಿತ್ತಲ್ವಾ? ಸದನದಲ್ಲಿ 65 ಕೋಟಿ ಬಗ್ಗೆ ಮಾತನಾಡಿದ್ರಿ, ಅಂದೇ ಸೈಟ್ ವಾಪಸ್ ಮಾಡಿದ್ರೆ ಇದೆಲ್ಲ ಆಗ್ತಾ ಇತ್ತಾ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಸಿದ್ದರಾಮಯ್ಯಗೆ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಸಿಎಂ ನಾನೇನು ಮಾಡಿಲ್ಲಪ್ಪ, ನೀನು ಸುಮ್ಮನಿರಪ್ಪ, ಏನೇನೋ ಮಾತನಾಡಬೇಡ ಅಂತ ಸಿಎಂ ಜೋರು ಧ್ವನಿಯಲ್ಲೇ ಸೋಮಣ್ಣರನ್ನ ಗದರಿದ್ದಾರೆ. ಮಾತು ಕೇಳಿದ್ರೆ ಇವೆಲ್ಲ ಆಯ್ತಾನೆ ಖುಷಿ ಆಗಿದೆ. ಅದೇ ಬೇರೆ ನಂಬಿಕೆ ಇಟ್ಕೊಂಡಿದ್ಯಾ? ಆ ದೇವರಲ್ಲಿ ನಂಬಿಕೆ ಇಟ್ಕೊಂಡಿಲ್ಲ. ಒಂದೇ ಒಂದು ಒಂದ್ ನಿಮಿಷ ಅದ್ ಯಾವ್ದೋ ಒಂದು ಸಣ್ಣದು ಅದನ್ನ ಅವತ್ತೇ ಸರೆಂಡರ್ ಮಾಡಿದ್ರೆ ಎಷ್ಟು ಚೆನ್ನಾಗಿತ್ತು. ಅದೊಂದು ಯಾಕೆ ಮಾಡಿದ್ರಿ? ಅದೊಂದೇ ನಮ್ಮಲ್ಲಿ ಇರೋದು, ಬಾಕಿ ನನ್ಗೆ ಗೊತ್ತಿಲ್ಲ. ಅದ್ ನನ್ನ ಮಾತು ಕೇಳಿದ್ರೆ ಇವೆಲ್ಲ ಆಯ್ತಾನೆ ಖುಷಿ ಆಗಿದೆ. ಅದೇ ಬೇರೆ ರೇಷನ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಸಚಿವರಾದ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇವನಹಳ್ಳಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಯಾವುದೇ ರೇಷನ್ ಕಾರ್ಡ್ ರದ್ದಾಗಿಲ್ಲ, ಬಿಪಿಎಲ್ ಕಾರ್ಡ್ ರದ್ದಾಗಿಲ್ಲ, ಎಪಿಎಲ್ ಕಾರ್ಡ್ ಸಹ ರದ್ದಾಗಿಲ್ಲ. ಬಿಜೆಪಿ ರಾಜಕೀಯ ಮಾಡೋದಕ್ಕೆ ಗೊಂದಲ ಮಾಡ್ತಾ ಇದೆ. ಬಿಪಿಎಲ್ ಕಾರ್ಡ್ಗೆ ಅರ್ಹರಲ್ಲದವರನ್ನ ಎಪಿಎಲ್ಗೆ ಶಿಫ್ಟ್ ಮಾಡಲಾಗಿದೆ ಎಂದಿದ್ದಾರೆ. ಬಿಪಿಎಲ್ ಕಾರ್ಡು ರದ್ದಾಗಿಲ್ಲ, ಎಪಿಎಲ್ ಕಾರ್ಡು ರದ್ದಾಗಿಲ್ಲ, ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ. ಈಗ ಬಿಪಿಎಲ್ಲು ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ 80% ಇದೆ. ಇದೇನು ಕೆಲವರು BPLಗೆ ಅರ್ಹರಲ್ಲದವ್ರು ಇದ್ದಾರೆ, ಅದನ್ನು ತೆಗೆಯೋ ಕೆಲಸ ಮಾಡಿದ್ದೀವಿ. ಅವ್ರನ್ನ APLಗೆ ಹಾಕ್ತೀವಿ, ಅವ್ರು ರದ್ದು ಮಾಡೋದಿಲ್ಲ. ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದರೆ ಸಿಗ್ಬೋದು, APL ಇರ್ತಾರೆ, ರದ್ದು ಮಾಡೋದಿಲ್ಲ. BPL ಕಾರ್ಡು ರದ್ದಿಲ್ಲ, APL ಕಾರ್ಡು ರದ್ದಿಲ್ಲ.
ಬಿಜೆಪಿ ಜೆಡಿಎಸ್ಗೆ ಸಿಎಂ ಅನ್ನಭಾಗ್ಯದ ಗುದ್ದು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಅನ್ನಭಾಗ್ಯವನ್ನ ಬಿಜೆಪಿಯವರು ಕೊಟ್ಟಿದ್ದಾರಾ ಅಥವಾ ಜೆಡಿಎಸ್ ಪಕ್ಷದವರು ಕೊಟ್ಟಿದ್ದಾರಾ? ನಾನು ಸಿಎಂ ಆಗಿದ್ದಾಗ 2017ರಲ್ಲಿ ಅನ್ನಭಾಗ್ಯ ಜಾರಿ ಮಾಡಿದೆ. ಬಿಜೆಪಿ ಬೇರೆ ಯಾವ ರಾಜ್ಯದಲ್ಲಿ ಉಚಿತ ಅಕ್ಕಿ ಕೊಟ್ಟಿದೆ ಅಂತ ಸಿಎಂ ಪ್ರಶ್ನೆ ಮಾಡಿದ್ದಾರೆ. ಅನ್ನಭಾಗ್ಯ ಕೊಡ್ತಾ ಇರೋದು ಯಾರು? ಯಾರು ಅನ್ನಭಾಗ್ಯ ಕೊಟ್ಟವರು? ಬಿಜೆಪಿ ಅವ್ರು ಕೊಟ್ಟಿದ್ದೀರಾ? ಯಾವಲ್ಲಾರು ಬಿಜೆಪಿ ಅವ್ರು ಕೊಟ್ಟಿದ್ದೀರಾ ಅನ್ನಭಾಗ್ಯ? ಬೇರೆ ಜೆಡಿಎಸ್ನವ್ರು. ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ಗೆ ವರ್ಗಾವಣೆ ಸಂಬಂಧ ಮಾಜಿ ಸಂಸದ ಮುನಿಸ್ವಾಮಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೆಣ್ಣು ಮಕ್ಕಳಿಗೆ 2,000 ಕೊಟ್ಟು ಗಂಡಸರ 2 ಎಕರೆ ಜಮೀನನ್ನ ಕಾಂಗ್ರೆಸ್ ಕಿತ್ತುಕೊಳ್ತಾ ಇದೆ. ಮೋದಿ ಕೊಟ್ಟಿರುವ ಅಕ್ಕಿ ನಾವೇ ಕೊಟ್ಟಿದ್ದು ಅಂತ ಕಾಂಗ್ರೆಸ್ನವರು ಹೇಳಿದ್ರು. ಈಗ 12 ಲಕ್ಷಕ್ಕೂ ಹೆಚ್ಚು ಪಡಿತರ ಕಾರ್ಡ್ಗಳು ರದ್ದು ಮಾಡಿದ್ದು ರಾಜ್ಯ ದಿವಾಳಿಯಾಗಿದೆ ಅಂತ ಕಿಡಿಕಾರಿದ್ದಾರೆ. ಸಿಎಂ ದಳಪತಿಯ ನಡುವೆ ಗ್ಯಾರಂಟಿ ಗುದ್ದಾಟ ಜೋರಾಗಿದೆ. ಕುಮಾರಸ್ವಾಮಿ ಏನ್ ಗ್ಯಾರಂಟಿ ಕೊಟ್ಟಿದ್ರಾ? ಈ ಬಗ್ಗೆ ಮಾತನಾಡೋದಕ್ಕೆ ಅವರಿಗೆ ಯಾವ ನೈತಿಕತೆ ಇದೆ? ಅವರು ಮೊದಲು ಕೇಂದ್ರದಿಂದ ಬರಬೇಕಾಗಿರುವ ಬಾಕಿಯನ್ನ ಕೊಡಿಸಲಿ ಅಂತ ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿಯಿಂದ ಆಫರ್ ನೀಡಲಾಗುತ್ತಿದೆ ಎಂಬ ಗಣಿಗ ರವಿ ಹೇಳಿಕೆಗೆ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಹೊಳೆ ನರಸೀಪುರದಲ್ಲಿ ಮಾತನಾಡಿದ ಅವರು, ಗಣಿಗ ರವಿ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದಾರೆ. 100 ಕೋಟಿ ಆಫರ್ ಬಗ್ಗೆ ದಾಖಲೆ ಇದ್ರೆ ಜನತೆಯ ಮುಂದೆ ಇಡ್ಲಿ. ಕಾಂಗ್ರೆಸ್ನವರು ಈ ರೀತಿ ಸುಖಾಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೂಲೆ ಗುಂಪಾಗತ್ತೆ, ಜನರೇ ಅವರನ್ನ ತಿರಸ್ಕರಿಸುತ್ತಾರೆ ಅಂತ ಕಿಡಿಕಾರಿದ್ದಾರೆ. ವಿಜಯಪುರದಲ್ಲಿ ನಿವೃತ್ತ ನೌಕರನೊಬ್ಬ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು 14 ಲಕ್ಷ ಕಳೆದುಕೊಂಡಿದ್ದಾರೆ. ಸಂದಗಿಯ ಎಲ್ಐಸಿ ನಿವೃತ್ತ ನೌಕರ ಬಸವರಾಜ್ ಹವಲ್ದಾರ್ ಖಾತೆಯಿಂದ ಖದೀಮರು ಹಣ ಎಗರಿಸಿದ್ದಾರೆ. ಮಕ್ಕಳು ತಿಳಿಯದೆ ಎಪಿಕೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ದಾರೆ. ಎಪಿಕೆ ಇನ್ಸ್ಟಾಲ್ ಮಾಡ್ತಾ ಇದ್ದಂತೆ ಲಕ್ಷವೇ ಹಣವೇ ಮಂಗಮಾಯವಾಗಿದೆ. ಈ ಕುರಿತಾಗಿ ವಿಜಯಪುರ ಸಿಇಎನ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಕೊಡಗಿನ ಶನಿವಾರ ಸಂತೆಯ ಸರಣಿ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನ ಆಗಿದೆ. ಶನಿವಾರ ಸಂತೆ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ. ಹಾಸನ ಮೂಲದ ಮುಬಾರಕ್ ಬಂಧಿತ ಆರೋಪಿಯಾಗಿದ್ದಾನೆ. ಶನಿವಾರ ಸಂತೆಯ ವಿನಾಯಕ ಮತ್ತು ರಾಮ ಮಂದಿರದ ಹುಂಡಿಯಲ್ಲಿ ಕಳ್ಳತನ ಮಾಡಿದ್ದ. ಶಿವಮೊಗ್ಗ ಗ್ರಾಮಾಂತರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಡಿಕೆ ಕದ್ದಿದ್ದ 5 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶಿವಮೊಗ್ಗ ತಾಲೂಕಿನ ಹಡೋನಹಳ್ಳಿ ಗ್ರಾಮದಲ್ಲಿ ಗೋಡೌನ್ನಲ್ಲಿದ್ದ ಒಣ ಅಡಿಕೆಯನ್ನ 5 ಕಳ್ಳರು ಕಳವು ಮಾಡಿದ್ರು. ಇದೀಗ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಕಳ್ಳರನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 7.35 ಲಕ್ಷ ರೂಪಾಯಿ ಮೌಲ್ಯದ ಒಣ ಅಡಿಕೆ ಸೇರಿದಂತೆ ಒಟ್ಟು 10.25 ಲಕ್ಷ ರೂಪಾಯಿ ಮೌಲ್ಯದ ಮಾಲು ಜಪ್ತಿ ಮಾಡಿ ಕಳ್ಳತನಕ್ಕೆ ಬಳಸಿದ್ದ ಆಟೋ ಹಾಗೂ ಬೈಕ್ ಅನ್ನು ವಶಕ್ಕೆ ಪಡೆದಿದ್ದಾರೆ. ಪ್ರವಾಸಕ್ಕೆ ತೆರಳುತ್ತಾ ಇದ್ದ ಬಸ್